ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ HRK ಲೈಫ್ ಸ್ಟೈಲ್. ಇನ್ನೂ ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡೋ ವಿಡಿಯೋದ ಎಲ್ಲ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನಮ್ಮ ಹಾಸನ್ನು ಲೈಟಿಂಗ್ಸಲ್ಲಿ ಮಿಂಚ್ತಾ ಇದೆ. ಹೆಣ್ಮಕ್ಳಿಗೆ ಟ್ರೆಡಿಷ್ನಲ್ ಲುಕ್ ಏನು ಸಖತ್ತಾಗಿ ಕಾಣುತ್ತಲ್ವಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಅಂಡ್ ಎಲ್ಲರೂ ಚೆನ್ನಾಗಿರ್ಲಿ ಅಂತ ನಾನು ಕೇಳ್ಕೊತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಏನಪ್ಪಾ ಅಂತ ಹೇಳಿದ್ರೆ, ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಹಾಸನಾಂಬ ಟೆಂಪಲ್ಗೆ ಹೋಗೋಣ. ಅಂದರೆ ದೇವ್ರ ದರ್ಶನಕ್ಕಂತೂ ಹೋಗೋಕ್ಕಾಗಲ್ಲ, ಯಾಕೆಂದರೆ ಮನೆಯಲ್ಲಿ ಪಾಪು ಇರೋದ್ರಿಂದ ನಾವು ಬೇಗ ಬರಬೇಕು. ಹಾಗಾಗಿ ನಮ್ಮ ಹಾಸನು ಈಗ ಮೈಸೂರು ಹೇಗೆ ದಸರಾ ಟೈಮಲ್ಲಿ ಫುಲ್ಲು ಲೈಟಿಂಗ್ಸ್ ಎಲ್ಲ ಮಿಂಚುತ್ತೋ, ಹಾಗೆ ನಮ್ಮ ಹಾಸನಾಂಬ ಟೆಂಪಲ್ ಓಪನಿಂಗ್ ಟೈಮಲ್ಲಿ ಸೂಪರಾಗಿ ಮಿಂಚುತ್ತೆ. ಸೊ ಹೋಗಿ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಹಾಗೆ ಟೆಂಪಲ್ ಅಥವಾ ಒಂದು ರೌಂಡ್ ಹೊಡ್ಕೊಂಡು ಬರೋಣ. ದೇವರಿಗೆ ಅಲ್ಲಿಂದನೇ ಕೈ ಮುಗಿದು ಕಾಪಾಡು ಅಂತ ಕೇಳ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ಇಯರ್ ಕೂಡ ಅಷ್ಟೇ ಪ್ರೆಗ್ನೆನ್ಸಿ ಇದ್ದೆ, ಹಾಗಾಗಿ ಈ ಟೈಮಲ್ಲಿ ದರ್ಶನಕ್ಕೆ ಹೋಗೋಕ್ಕಾಗಲಿಲ್ಲ. ಆ್ಯಂಡ್ ಈ ವರ್ಷದಲ್ಲಿ ಪಾಪು ಇದ್ದಾವೆ, ಅವ್ರನ್ನ ಬಿಟ್ಟು ಹೊರಗಡೆ ಜಾಸ್ತಿ ಹೊತ್ತು ನಾವು ಇರೋದಕ್ಕಾಗೋದಿಲ್ಲ. ಇನ್ನೊಂದು ದರ್ಶನಕ್ಕೆ ಹೋಗಿ ಅಕಸ್ಮಾತ್ ಏನಾದರೂ ತುಂಬ ಲೇಟ್ ಆಯಿತು ಅಂತ ಹೇಳಿದ್ರೆ ನಾವು ಪಾಪುನ ಇಟ್ಕೊಂಡು ಅಲ್ಲಿ ಇರೋದಕ್ಕೂ ಆಗೋದಿಲ್ಲ. ಹಾಗಾಗಿ ಅದಕ್ಕೋಸ್ಕರ ರೆಡಿ ಆಗ್ತಾ ಇದ್ದೀನಿ. ಸಿಂಪಲ್ ಆಗಿ ಒಂದು ಕುರ್ತಿ ಸೆಟ್ ಹಾಕಿದ್ದೀನಿ, ಸೇಮ್ ಕಲರು. ಆ್ಯಂಡ್ ಈ ಡ್ರೆಸ್ಸಿಗೆ ಮಾಟಿ ಮ್ಯಾಚ್ ಆಗಲ್ಲ ಅಂತ ಗೊತ್ತು. ಈ ಥರ ಈ ಮಾಟಿ ಬಂದ್ಬಿಟ್ಟು 7 ರಿಂದ 8 ವರ್ಷ ಹಳೆಯ ಮಾಟಿ, ಯಾವಾಗಲೂ ತೊಗೊಂಡಿದ್ದು. ಬಟ್ ಇನ್ನೂ ತುಂಬ ಸೇಫಾಗಿ ಇಟ್ಕೊಂಡಿದ್ದೀನಿ. ಏನಕ್ಕೆ ಅಂತ ಗೊತ್ತಿಲ್ಲ. ಈ ಜುಮ್ಕಿನೂ ಅಷ್ಟೇ, ಇದು ಕಮ್ಮಿ ಅಂತ ಅಂದ್ರೂ ಇದು 9 ರಿಂದ 10 ವರ್ಷದ್ದು. ಸ್ವಲ್ಪನೂ ಕಲರ್ ಶೇಡ್ ಆಗ್ದಂಗೆ ನೀಟಾಗಿ ಕಾಪಾಡ್ಕೊ ಬಂದಿದ್ದೀನಿ. ಏನಕ್ಕೆ ಅಂತ ಗೊತ್ತಿಲ್ಲ, ಯಾಕೋ ಇವತ್ತು ಮಾಟಿ ಹಾಕೋಬೇಕು ಅಂತ ಅನ್ನಿಸ್ತು. ಹಾಗಾಗಿ ಈ ಡ್ರೆಸ್ಸಿಗೆ ನಾನು ಮಾಟಿ ಹಾಕೋತಾ ಇದ್ದೀನಿ. ಹೇಗೆ ಕಾಣುತ್ತೋ ಗೊತ್ತಿಲ್ಲ, ಬಟ್ ಆ ಹೆಣ್ಮಕ್ಳು ರೆಡಿ ಆದರೆ ತುಂಬ ಚೆನ್ನಾಗಿ ಕಾಣುತ್ತಲ್ಲ, ಹಾಗಾಗಿ ಹೇಗೆ ಕಾಣಿಸ್ತಿದೆ ಮಾಟಿ? ಐ ಥಿಂಕ್ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಹೆಣ್ಣು ಮನೆ ಬೆಳಗ್ಗೆ ದೀಪ ಕಣೋ, ದೀಪ. ಲೈಟ್ಸ್ ಆಫ್. ಬೆಳಗ್ಗೆ ಬೆಳಗ್ತಾವಳೆ ಅಪ್ಪ. ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ? ಒಂದು ಲುಕ್ ತೋರಿಸ್ತೀನಿ ಕಾಣಿಸ್ತಿದೆ ಅಂತ. ನಾವು ಎಷ್ಟೇ ಚೆನ್ನಾಗಿ ರೆಡಿ ಆದ್ರೂ ಕೂಡ ಫೈನಲ್ ಲುಕ್ ಕಂಪ್ಲೀಟ್ ಆಗೋದು ಯಾವಾಗ ಹೇಳಿ? ಬಿಂದಿ ಇಟ್ಟಾಗ ಅಲ್ವಾ? ಸೊ ಬಿಂದಿ ಇಟ್ಕೊಳ್ಳೋಣ. ಬಿಂದಿ ಜೊತೆಗೆ ಸ್ವಲ್ಪ ಕುಂಕುಮ. ಬರ್ತಾನೆ ಇಲ್ಲ. ಬಂತು. ಈ ಥರ ಇದೆ ಡ್ರೆಸ್ಸು. ಫುಲ್ ಒಂದು ಕುರ್ತಾ ಸೆಟ್ ಹಾಕೊಂಡಿದ್ದೀನಿ. ಸೊ ಇವಾಗ ನಮ್ಮ ಹಾಸನದ ಲೈಟಿಂಗ್ಸ್ನೆಲ್ಲ ನೋಡಿಕೊಂಡು ಹಾಸನಾಂಬ ಟೆಂಪಲ್ ಅಥವಾ ಒಂದು ರೌಂಡ್ ಸುತ್ತಾಡಿಕೊಂಡು ದೇವರಿಗೆ ನಮಸ್ಕಾರ ಮಾಡಿಕೊಂಡು, ಸಾಧ್ಯ ಆದರೆ ಅಂದರೆ ಸ್ವಲ್ಪ ಬೇಗ ಏನಾದರೂ ದರ್ಶನ ಆದರೆ ಹೋಗಬೇಕು. ಇಲ್ಲ ಅಂತ ಹೇಳಿದ್ರೆ ಮನೆಗೆ ಪಾಪು ಇದ್ದಾವೆ, ಬೇಗ ಬರಬೇಕು. ಬನ್ನಿ ಮನೆಯವ್ರಿಗೆ ಬೇಗ ಬನ್ನಿ ಅಂತ ಹೇಳಿದ್ದೆ, ಬಟ್ ಅವ್ರು ಬರೋದೇ ರಜೆ ಹಾಕ್ಬಿಡಿ ಅವ್ರು ಹೇಳಿದ ಟೈಮಿಗೆ. ಸೊ 7:30 ಆಗೋಯ್ತು ಅವ್ರು ಬಂದು. ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ ಲೈಟಿಂಗ್ಸು ಕತ್ಲೆ ಆದಮೇಲೆ ನೋಡೋಕೆ ಚೆನ್ನಾಗಿ ಕಾಣುತ್ತೆ ಅಲ್ವಾ? ನಮ್ಮ ಹಾಸನಲ್ಲಿ ಪ್ರತಿ ವರ್ಷವೂ ಕೂಡ ದೀಪಾವಳಿಗೆ ಇನ್ನು 15 ದಿನ ಇದೆ ಅನ್ನೋ ಹಾಗೆ ನಮ್ಮ ಹಾಸನಾಂಬೆ ಟೆಂಪಲ್ ಓಪನ್ ಆಗುತ್ತೆ. ಹಾಸನಾಂಬ ದೇವಸ್ಥಾನ ನೋಡಲಿಕ್ಕೆ ಎಲ್ಲೆಲ್ಲಿಂದನೋ ಜನಗಳು ಬರ್ತವೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಲೈಟಿಂದು ಅಲಂಕಾರ ಎಲ್ಲ ಮಾಡಿರ್ತವೆ. ನಮ್ಮ ಹಾಸನಲ್ಲಿ ನೋಡೋಕ್ಕೆ ಏನೋ ಒಂಥರ ಖುಷಿ ಆಗುತ್ತೆ. ಈ ದೇವಸ್ಥಾನ 15 ದಿನ ಮಾತ್ರ ಓಪನ್ ಆಗಿರುತ್ತೆ, ವರ್ಷ ಎಲ್ಲ ಕ್ಲೋಸ್ ಆಗಿರುತ್ತೆ ಈ ದೇವಸ್ಥಾನ. ಇದಕ್ಕೆ ಒಂದು ಇತಿಹಾಸ ಕೂಡ ಇದೆ. ಅದರದ್ದು ಒಂದು ಮೂವಿ ಕೂಡ ನಮ್ಮ ಕನ್ನಡದಲ್ಲಿ ಬಂದಿದೆ. ಆ ಮೂವಿ ಚೆನ್ನಾಗಿದೆ, ಇಂಟ್ರೆಸ್ಟ್ ಇದ್ದವರು ಹೋಗಿ ನೋಡ್ಬೋದು. ಅದರಲ್ಲಿ ಪೂಜಾ ಗಾಂಧಿಯವರು, ಶುಭ ಪೂಂಜಾ ಅವರ ಮತ್ತು ಇನ್ನೊಬ್ರು ಯಾರೋ ಆ್ಯಕ್ಟ್ ಮಾಡಿದ್ದಾರೆ. ನಾನು ಮೂವಿ ನೋಡಿದ್ದೀನಿ, ತುಂಬ ಚೆನ್ನಾಗಿದೆ ಮೂವಿ ಆ್ಯಕ್ಚುಲಿ. ಹಾಸನಲ್ಲಿ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಹಾಗೆ ಅಕ್ಕಪಕ್ಕ ಅಂದರೆ ಹಾಸನಾಂಬ ಟೆಂಪಲ್ ಅಕ್ಕಪಕ್ಕದಲ್ಲಿ ಇರೋ ಜಾಗ ಎಲ್ಲ ಸುತ್ತಾಡ್ತಾ ಇದ್ವಿ. ಅದು ಬರುತ್ತೆ ಬೇಕಾದ್ರೆ.
ಪಾಪುಗೆ ಏನಾದರೂ ಯುನಿಕ್ಕಾಗಿ ತೊಗೋಬೇಕು ಅಂತ ಹೇಳಿ ತೊಗೋತಾ ಇದ್ವಿ. ನಮ್ಮ ಮನೆಯವರು ಬಾರ್ಗಿಂಗ್ ಮಾಡ್ತಾ ಇದ್ವು. ಕೆಲವೊಂದು ಒಳ್ಳೆ ಐಟಮ್ಗಳೆಲ್ಲ ಇಟ್ಟಿದ್ವು ಪಾಪುಗೆ ಮಕ್ಕಳಿಗೆ ಅಂತ. ಹಾಗೆ ಪಕ್ಕದಲ್ಲಿ ಕೊಳವೆ ಮಾಡಿಸ್ತಾ ಇದ್ವಿ ತುಂಬ ಚೆನ್ನಾಗಿ. ಅದೆಲ್ಲ ನೋಡಿಕೊಂಡು ಮತ್ತೆ ನಾವು ಲೈಟಿಂಗ್ಸ್ ನೋಡಲಿಕ್ಕೆ ಬಂದ್ವಿ. ನಾನು ಒಂದು 2-3 ಸಲ ದೇವಿ ದರ್ಶನ ಮಾಡಿರ್ಬೋದು. ತುಂಬ ರಶ್ ಇರುತ್ತೆ. ಬಟ್ ಈ ವರ್ಷ ಅಷ್ಟು ರಶ್ ಇರಲಿಲ್ಲ. ಬಟ್ ಆದ್ರೂ ನಾನು ದೇವಿ ದರ್ಶನಕ್ಕೆ ಹೋಗಲಿಲ್ಲ. ಯಾಕೆಂದರೆ ಅಕಸ್ಮಾತ್ ಮಧ್ಯದಲ್ಲಿ ಸಿಗಾಕೊಂಡು ಪಾಪು ಹೊತ್ತು ಅಮ್ಮ ಫೋನ್ ಮಾಡಿ ಕರೆದ್ರೆ ಮಧ್ಯದಲ್ಲಿ ಬರೋಕ್ಕಾಗಲ್ಲ. ಹಾಗಾಗಿ ಅದು 129 ರೂಪಾಯಿ ಚೀಸ್ ಕೇಕು ಅಂತ ಕೊಟ್ಟ. ನನಗೆ ಹೊಟ್ಟೆ ತುಂಬಲಿಲ್ಲ. ಹೊಟ್ಟೆ ತುಂಬಲಿಲ್ಲ ಅಂತ ಇಲ್ಲಿ ಬಂದಿದ್ದೀನಿ. ಮತ್ತು ಇಲ್ಲೂ ಕೂಡ ಒಂದು 200 ರೂಪಾಯಿ ಆಗುತ್ತೆ. ಆದರೂ ಹೊಟ್ಟೆ ತುಂಬಲ್ಲ ನನಗೆ. ನಿಮಗೆ ಹೊಟ್ಟೆ ತುಂಬಬೇಕು ಅಂತಂದರೆ ರಾಗಿ ಮುದ್ದೆ, ಸಾಂಬಾರು, ಮಟನ್ ಇರಬೇಕು. ಹೋದ ಕಡೆ ಎಲ್ಲ ಅದೇ ಸಿಗುತ್ತಾ? ಅಲ್ಲ, ಅಲ್ಲಿಗೆ ಇರೋ ತನಕ ಹೋಗ್ಬೇಕು ನಾವು. ಇಲ್ಲ ಅಂತಂದರೆ ಹೊಟ್ಟೆ ತುಂಬಲ್ಲ. ಸುಮ್ಮನೆ ದುಡ್ಡು ಖಾಲಿ ಆಗುತ್ತೆ. MG ರೋಡಲ್ಲಿ ಸಿಗ್ತಿದ್ದ ಇವತ್ತು ದೇವ್ರದಲ್ವಾ ಮಾಮಿ ನಾನ್ ವೆಜ್ ತಿನ್ಬಾರ್ದು ಅಂತನಾ? ನಮ್ಮ ಹಾಸನಾಂಬ ಟೆಂಪಲ್ನ ವಿಶೇಷತೆ ಏನು ಅಂತ ಹೇಳಿದ್ರೆ, ಪ್ರತಿ ವರ್ಷದಲ್ಲಿ 15 ದಿನ ಮಾತ್ರ ಬಾಗಿಲು ತೆರೆದಿರುತ್ತೆ. ಇನ್ನು ಮಿಕ್ಕಿದ ದಿನ ಎಲ್ಲ ಬಾಗಿಲು ಕ್ಲೋಸ್ ಆಗಿರುತ್ತೆ. ಇಲ್ಲಿಯ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ನಾವು ದೇವಸ್ಥಾನ ಕ್ಲೋಸ್ ಮಾಡೋ ಟೈಮಲ್ಲಿ ದೇವಿಗೆ ಅಲಂಕಾರ ಮಾಡಿರೋ ಹೂವಾಗಲಿ, ಹಾಗೆ ಹಚ್ಚಿರೋ ದೀಪ ಆಗಲಿ, ಮತ್ತು ನಾವು ಮೊಸರನ್ನ ಕೂಡ ಇಡ್ತೇವೆ ನೈವೇದ್ಯಕ್ಕೆ. ಅದು ಯಾವುದು ಕೂಡ ನೈವೇದ್ಯ ಹಾಳಾಗಿರಲ್ಲ, ಹೂವು ಬಾಡಿರಲ್ಲ, ಮತ್ತು ದೀಪ ಆವಿರಲ್ಲ, ವರ್ಷ ಪೂರ್ತಿ ಉರಿಯುತ್ತೆ ಅನ್ನೋದು ಹಿಂದಿನಿಂದಲೂ ಮತ್ತು ಈಗಲೂ ಬಂದಿರುವಂತಹ ಒಂದು ನಂಬಿಕೆ. ಹಾಗಾಗಿ ನಮ್ಮ ಹಾಸನದಲ್ಲಿ ಹಾಸನಾಂಬ ದೇವಸ್ಥಾನ ತುಂಬ ಪ್ರಸಿದ್ಧಿಯಾಗಿದೆ. ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನಲ್.